ನನಗೇ ಗೊತ್ತಿಲ್ಲ. ಕ್ಷೇತ್ರದ ಶಾಸಕರಾದ ವಿ ಸುನಿಲ್ ಕುಮಾರ್ ಅವರು ಆ ಬಗ್ಗೆ 50 ಲಕ್ಷ ರೂಪಾಯಿಯನ್ನು ಜೀರ್ಣೋದ್ಧಾರಗೊಳಿಸಲಿಕ್ಕೆ ಒದಗಿಸಿಕೊಟ್ಟಂಥ ಪುಣ್ಯಾತ್ಮ ನಮ್ಮ ಹೆಮ್ಮೆಯ ರೆಂಜಾಳ ಗ್ರಾಮದ ಪ್ರಥಮನ ಆರಾಧನಾ ಕೇಂದ್ರ ನಮ್ಮ ಜಿನಮಂದಿರ ಎಂದು ನಾವು ನಂಬಿದ್ದೇವೆ. ಸುಮಾರು 800 ವರ್ಷಗಳ ಹಿಂದೆ ಈ ಬಸದಿಯ ನಿರ್ಮಾಣಗೊಂಡಿರಬೇಕೆಂದು ತಿಳಿಯಲಾಗಿದೆ. ಕಾಲಕಾಲಕ್ಕೆ ನಮ್ಮ ಹಿರಿಯರು ಈ ಸಂಬಂಧ ಬಸದಿಯನ್ನು ಜೀರ್ಣೋದ್ಧಾರಗೊಳಿಸುತ್ತಾ ಬಂದು ನಮಗೊಂದು ದೊಡ್ಡ ಆಸ್ತಿಯಾಗಿ ಬಿಟ್ಟು ಹೋಗಿದ್ದಾರೆ. ಆ ಆಸ್ತಿಯನ್ನು ಉಳಿಸುವ ಜವಾಬ್ದಾರಿ ಈಗಿನ ನಮ್ಮ ಸಮಾಜದ ಜೈನ ಸಮಾಜದ ರೆಂಜಾಳ ಗ್ರಾಮದ ಬಂಧುಗಳ ಮೇಲಿತ್ತು. ಸುಮಾರು 1982ರಿಂದ ನಾನು ಮಾತಾಡಿದರೆ ಹೆಗ್ಗಳಿಕೆ ಅಂತ ಆಗ್ಬೋದು, ನನ್ನನ್ನು ಕ್ಷಮಿಸಿ. ಆ ಸ್ವಾಮಿಯು ಶ್ರಮಿಸಬೇಕು. ಕಾಲಕ್ಕೆ ತಕ್ಕಂಥ ಸಂದರ್ಭ ಒದಗಿ ಬದಲಾಗುವ ರೀತಿಯಲ್ಲಿ 1982ರಿಂದ ಈ ಕ್ಷೇತ್ರದ ಪೂಜಾದಿ ಕಾರ್ಯಕ್ರಮಗಳನ್ನು ಸುಗಮವಾಗಿ ನಡೆಸುವಂಥ ಜವಾಬ್ದಾರಿ ನನ್ನ ಮೇಲಿದ್ದು, ಈ ಬಾರಿ ಇದು 3ನೇ ಸಾರಿ ಧಾಮ ಸಂಪ್ರೋಕ್ಷಣ ಕ್ರಿಯೆ ನನ್ನ ಒಂದು ಜೀವಿತಾವಧಿಯಲ್ಲಿ ಮಾಡುವ ಸೌಭಾಗ್ಯವು ಒದಗಿ ಬಂದಿದೆ. ಸುಮಾರು ವರ್ಷಗಳಿಂದ ಕ್ಷೇತ್ರವನ್ನು ಜೀರ್ಣೋದ್ಧಾರಗೊಳಿಸಬೇಕು ಅಂತ ಹೇಳಿ ಆಸೆ ಇಟ್ಟುಕೊಂಡು ಆ ಆಸೆಯನ್ನೇ ಮುಂದುವರಿಸ್ತಾ ಇರುವ ಸಮಯದಲ್ಲಿ ಒಂದು 3 ವರ್ಷಗಳ ಹಿಂದೆ ನನ್ನ ಜೀವನದಲ್ಲಿ ಒಂದು ಅನಿರೀಕ್ಷಿತ ಸಂದರ್ಭ ಒದಗಿ ಬಂತು. ಆ ಹೊತ್ತಿನಲ್ಲಿ ನಮ್ಮ ಗ್ರಾಮದ ಕುರೆದ್ದು ಮನೆತನದ ಶ್ರೀಯುತ ರಾಜೇಶ್ ರೆಂಜಾಳರವರು ಮತ್ತು ನಾನು ಒಂದು ಸಾಂದರ್ಭಿಕವಾಗಿ ಮಾತುಗಳನ್ನು ಪ್ರಾರಂಭಿಸಿ ಜೀರ್ಣೋದ್ಧಾರಗೊಳಿಸಬೇಕಂತ ಒಂದು ಆಶಯವನ್ನು ನಾನು ಅವರೊಡನೆ ಸಂವಾದದಲ್ಲಿ ಹೇಳಿದೆ. ಆ ಹೊತ್ತು ಬಹುಶಃ ಅಮೃತ ಗಳಿಗೆಯೇನು. ಆಮೇಲೆ 3 ವರ್ಷದ ನಂತರ ಈ ಬಗ್ಗೆ ಚಿಂತನೆ ಮಾಡುತ್ತಾ ಇರುವಾಗ ನನಗೇ ಗೊತ್ತಿಲ್ಲ. ಕ್ಷೇತ್ರದ ಶಾಸಕರಾದ ವಿ ಸುನಿಲ್ ಕುಮಾರ್ ಅವರು ಆ ಬಗ್ಗೆ 50 ಲಕ್ಷ ರೂಪಾಯಿಯನ್ನು ಜೀರ್ಣೋದ್ಧಾರಗೊಳಿಸಲಿಕ್ಕೆ ಒದಗಿಸಿಕೊಟ್ಟಂಥ ಪುಣ್ಯಾತ್ಮ ನನಗೆ ಗೌರ್ಮೆಂಟ್ನ ಇಲಾಖೆಯಿಂದ ಪತ್ರ ಬಂದಾಗಲೇ ಗೊತ್ತು, ನಮ್ಮ ಬಸದಿಗೆ 50 ಲಕ್ಷ ರೂಪಾಯಿಯನ್ನು ಶ್ರೀಯುತರು ಒದಗಿಸಿಕೊಟ್ಟುವಂಥ ಒಂದು ಪುಣ್ಯವನ್ನು ಕಟ್ಟಿಕೊಂಡಿದ್ದಾರೆ ಅಂತೇಳಿ. ಆಮೇಲೆ ಅದಕ್ಕೆ ಬೇಕಾದಂಥ ರೆಕಾರ್ಡ್ಗಳನ್ನು ಮಾಡುವಾಗ ಶ್ರೀಯುತ ವಕೀಲರಾದ ಸುರಾಜ್ ಕುಮಾರ್ರವರು ಆ ಬಗ್ಗೆ ನಮಗೆ ಮಾರ್ಗದರ್ಶನವನ್ನು ನೀಡಿ ಕೆಲಸವನ್ನು ಸುಗಮಗೊಳಿಸಿ ಇಲಾಖಾ ವತಿಯಿಂದ ಸಿಗುವಂಥ ಸೌಲಭ್ಯಗಳನ್ನು, ಹಾಗೆಯೇ ನಮ್ಮ ಆತ್ಮೀಯರಾದ ಅಭಯಚಂದ್ರ ಜೈನ್ ಕೂಡ ಕೆಲವು ಸಂದರ್ಭಗಳಲ್ಲಿ ಬೇರೆ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ. ಇದೇ ಚಿಂತನೆಯಲ್ಲಿ ಮುಂದುವರಿಸುತ್ತಾ ಹೋಗುವಾಗ
ನಮ್ಮ ಬಸದಿಯು ಪಶ್ಚಿಮ ಮುಖವಾಗಿದ್ದು, ಆಗಿನ ಕಾಲದಲ್ಲಿ ಬಹುಶಃ ಈ ಮುನಿಗಳು ಆಗುವಂತಹ, ಇಲ್ಲದಿದ್ದರೆ ಸ್ವರ್ಗಕ್ಕೆ ಹೋಗುವಂತಹ ಪುಣ್ಯಾತ್ಮರಿಗೆ ತಪಸ್ಸು ಮಾಡುವುದು ಪಶ್ಚಿಮ ದಿಕ್ಕಿಗೆ ಅಂತ ಹೇಳಿ ಒಂದು ಭಾವನೆ ಅಂತೆ. ಆದರೆ ನಮ್ಮ ಬಸದಿ ಇನ್ನೂ ಉತ್ತಮ ರೀತಿಯಲ್ಲಿ ನಡೀಬೇಕು, ಬಂದಂತಹ ಭಕ್ತರಿಗೆ ಸಕಲ ಸೌಭಾಗ್ಯಗಳನ್ನು ನೀಡುವಂತಹ ಒಂದು ಮಂದಿರವಾಗಬೇಕು ಅಂತ ಆಲೋಚಿಸಿ ನಾನು ಮತ್ತು ರಾಜೇಶ್ ರವರು ಸುನೀಲ್ ಕುಮಾರರ ಬಳಿ ಒಂದು ಉತ್ತರ ದಿಕ್ಕಿನಲ್ಲಿ ನಮಗೆ ಒಂದು ರಸ್ತೆ ನಿರ್ಮಾಣವನ್ನು ಮಾಡಬಹುದಾ ಅಂಥೇಳಿ ಅವರನ್ನು ಪ್ರಸ್ತಾಪಿಸಿದಾಗ ಶ್ರೀಯುತರು ಸಂಪೂರ್ಣವಾಗಿ ಒಪ್ಪಿ ಆ ಬಗ್ಗೆ ತಮ್ಮ ಅನುದಾನವನ್ನು ಒದಗಿಸಿ ಈಗ ಕಾಂಕ್ರೀಟ್ ರಸ್ತೆಯು ಪೂರ್ಣಗೊಳ್ಳುವ ಸಂದರ್ಭವೇ ಇತ್ತು. ಆದರೆ ನಮ್ಮದೇ ಆಡಳಿತ ಮಂಡಳಿಯ ರಿಕ್ವೆಸ್ಟ್ ಮೇಲೆ ಅದನ್ನು ಸ್ವಲ್ಪ ನಾವು ತಡ ಮಾಡಿದೆವು. ಯಾಕಂತ ಹೇಳಿದರೆ ನಮ್ಮದೇ ಕೆಲಸ ಕಾರ್ಯಗಳು ಬಸದಿಯ ಮೇಲೆ ತುಂಬ ನಡೀಲಿಕ್ಕಿತ್ತು. ಭಾರವಾದ ವಸ್ತುಗಳನ್ನು ಅಲ್ಲಿ ಕೊಂಡು ಹೋಗಿ ರಸ್ತೆಯನ್ನು ಸ್ವಲ್ಪ ದಿನ ಆದರೂ ಉಪಯೋಗಿಸದೆ ಬಿಟ್ಟರೆ ಒಳ್ಳೆಯದು ಅಂತೇಳಿ ಭಾವನೆಯಿಂದ ನಾವೇ ಅವರ ಮೇಲೆ ರಿಕ್ವೆಸ್ಟ್ ಮಾಡಿ ನಮ್ಮದು ಧಾಮ ಸಂಪ್ರೋಕ್ಷಣ ಸ್ವಾಮಿ ಮುಗಿಲಿ, ಆಮೇಲೆ ದೃಢಕಲಶ ಅಥವಾ ನಮ್ಮ ಸಂಪ್ರದಾಯದಂತೆ ಮಾಡುವಂತಹ ಪೂಜೆಯ ಸಂದರ್ಭದೊಳಗೆ ಅದನ್ನು ಮುಗಿಸಿಕೊಡಿ. ನಮ್ಮ ಕ್ರಮದಲ್ಲಿ ಮಂಡಲ ಪೂಜೆ ಅಂತ ಕರೀತಾರೆ. 48 ದಿನಗಳ ಮೇಲೆ ನಡೆಯುವಂತಹ ಸಂದರ್ಭ. ಈ ಕೂಡಲೇ ಅದನ್ನು ಕಾಂಕ್ರೀಟ್ ಮಾಡಿದರೂ ಒಂದು 20-21 ದಿವಸ ಅದಕ್ಕೆ ಬೇಕಾದಂಥ ಮುಂದೆ ಅದಕ್ಕೆ ನಡೆಸಿಕೊಳ್ಳುವಂಥ ಕಾರ್ಯಗಳಿಗೆ ಸುಗಮವಾಗಲಿ ಅಂತೇಳಿ ನಮ್ಮ ಇಚ್ಛೆಯಿಂದ ಅದನ್ನು ಸದ್ಯಕ್ಕೆ ಈಗ ಉಪಯೋಗಕ್ಕೆ ರೀತಿಯಲ್ಲಿ ಮಾಡಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಮಾಜದ ಪರವಾಗಿ, ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸ್ವಾಮಿ ನಂಬಿದಂಥ ದೇವರುಗಳು ಅವರಿಗೆ ಆಯುರಾರೋಗ್ಯ ಭಾಗ್ಯ ಸಕಲ ಸಂಪತ್ತನ್ನು ನೀಡಲಿ. ಇನ್ನು ಅವರ ಕೈಯಿಂದ ಜನಸೇವೆಯನ್ನು ಒದಗಿಸುವಂತಹ ಪುಣ್ಯವು ಅವರಿಗೆ ಬರಲಿ, ಸದಾಕಾಲ ಅವರನ್ನು ಸಂತೋಷವಾಗಿ ಇರಿಸಲಿ ಅಂತೇಳಿ ಆಶಿಸ್ತಾ, ನಮಗೆ ಇದು ಮಾತ್ರವಲ್ಲದೆ ಶ್ರೀ ಕ್ಷೇತ್ರದ ಧರ್ಮಸ್ಥಳದಿಂದ ಬಹು ದೊಡ್ಡ ಮೊತ್ತವು ಜೀರ್ಣೋದ್ಧಾರ ಬಗ್ಗೆ ಬಂದಿದೆ. ಹಾಗೆಯೇ ನಾಳೆಯ ದಿನದ ಸಂಪೂರ್ಣ ವೆಚ್ಚವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಕುಟುಂಬಸ್ಥರು ನಡೆಸಿಕೊಡುವವರಿದ್ದಾರೆ. ನಮ್ಮ ಪುಣ್ಯವನ್ನು ನಿನ್ನೆ ಕ್ಷೇತ್ರದ ಧರ್ಮಾಧಿಕಾರಿಗಳು ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಬಂದು ಕ್ಷೇತ್ರದ ನಮ್ಮ ಬಸದಿಯನ್ನು ಸಂದರ್ಶಿಸಿ ಬಹಳ ಖುಷಿಯಿಂದ ಆಶೀರ್ವದಿಸಿ ಹೋಗಿದ್ದಾರೆ. ಸಂಜೆಯ ಹೊತ್ತಿನಲ್ಲಿ ಅವರ ಸಹೋದರಾದ ಹರ್ಷೇಂದ್ರ ಕುಮಾರ್ ಬಂದಿದ್ದರು. ಇವತ್ತಿನ ದಿವಸದಲ್ಲಿ ಅವರ ಇನ್ನೊಬ್ಬ ಸಹೋದರ ರಾಜೇಂದ್ರ ಕೂಡ ಬಂದಿದ್ದಾರೆ. ತುಂಬ ಸಂತೋಷದ ವಿಷಯ ಅಂತ ಹೇಳಿದರೆ, ಎಲ್ಲರೂ ಕೂಡ ನಿನ್ನೆ ನಮ್ಮ ಮನೆ ಅಂದರೆ ನಮ್ಮ ತಂದೆಯ ಸ್ವರ್ಗೀಯ ಕೆ ವಿಜಯರಾಜ ಹೆಗ್ಡೆ ಹಾಗೂ ಸುಶೀಲಮ್ಮನ ಸ್ಮರಣಾರ್ಥ ನಾವು ನಿನ್ನೆಯ ದಿವಸದ ಪೂಜೆಯ
ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಆ ಸಂದರ್ಭದಲ್ಲಿಯೇ ಬಂದು ನಮ್ಮನ್ನೆಲ್ಲ ಹರಸಿ ಹೋಗಿದ್ದಾರೆ. ಹಾಗೆಯೇ ಇವತ್ತಿನ ದಿವಸದಲ್ಲಿ ಕ್ಷೇತ್ರಕ್ಕೆ ಬಂದ ಎಲ್ಲ ನನ್ನ ಆತ್ಮೀಯರಿಗೆ, ಸದ್ಧರ್ಮ ಬಂಧುಗಳಿಗೆ ವಂದಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ತಪ್ಪಿದ್ದರೆ ಕ್ಷಮಿಸಿ. ಜಿ ಜಿನೇಂದ್ರ.